Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಡೇ ನಾನೆಲ್ಲ ಏನೆಲ್ಲ ಮಾಡ್ತೀನಿ, ಸೊ ಹೇಗಿರುತ್ತೆ ಅನ್ನೋದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ನನ್ನ ವಿಡಿಯೋನ ನಾನು ಸಾಯಂಕಾಲ ಬಂದು ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಜಸ್ಟ್ ಇವಾಗ ತಾನೇ ಮನೆಗೆ ಬಂದೆ. ಆಲ್ಮೋಸ್ಟ್ 6 o'clock ಆಗ್ತಿದೆ. ಸೊ ಇವಾಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಬಟ್ಟೆ ಏನು ಅಷ್ಟೊಂದು ಇರಲಿಲ್ಲ ಇವತ್ತು. ಸೊ ಒಂದು ಸ್ವಲ್ಪನೇ ಒಂದು 3-4 ಬಟ್ಟೆ ಇದೆ, ಅದನ್ನೆಲ್ಲ ಎತ್ತಿಟ್ಟು ಗುಡಿಸಿ ಆ್ಯಂಡ್ ಅದಾದಮೇಲೆ ಇವತ್ತೊಂದು ಸೂಪರಾಗಿರೋ ಒಂದು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಾ ಇದೆ. ಸೊ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಆ್ಯಂಡ್ ದೆನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಕೆಲಸ ಎಲ್ಲ ಮುಗೀತು. ಇವಾಗ ಒಂದು ಒಳ್ಳೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಸೊ ಮಮ್ಮಿಗೂ ಕೂಡ ಮಾಡಿಕೊಡೋಣ. ಸೊ ಇವಾಗ ಟೀ ಮಾಡಿ ಆ್ಯಂಡ್ ಆಮೇಲೆ ಡಿನ್ನರ್ಗೆ ಏನು ಅಂತ ಯೋಚನೆ ಮಾಡೋಣ. ಸೊ ಬನ್ನಿ ಇವಾಗ ಟೀ ಮಾಡೋಣ. ನಮ್ಮ ಮಮ್ಮಿಗೆ ಈ ಥರ ಮಸಾಲ ಟೀ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮಾಡೋಣ ಅಂತ. ನಾನು ಜಾಸ್ತಿ ಸಕ್ಕರೆ ಎಲ್ಲನೂ ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ಎಷ್ಟು ಬೇಕೋ ರುಚಿಗೆ ಅಷ್ಟು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಕುಡಿಯೋ ಥರ ಇರಬೇಕು ಹಂಗಂತೇಳಿ ಸಕ್ಕರೆ, ಕೆಲವರು ಸಕ್ಕರೆ ಪಾಕ ಥರ ಇರುತ್ತೆ, ಅದು ಪಾಕ ಕುಡಿತಾರೋ ಟೀ ಕುಡಿತಾರೋ ಒಂದು ಗೊತ್ತಾಗಲ್ಲ, ಹಂಗೆ ಮಾಡಿಟ್ಕೊಂಡಿರ್ತಾರೆ. ಬಟ್ ಹಿಂಗೆ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದೆರಡು ಚಕ್ಕೆ, ಈ ಥರ ಮಾಡ್ಕೊಂಡು ಕುಡೀರಿ. ನೀವು ಕೂಡ ಫ್ಯಾನ್ ಆಗಿ ಹೋಗ್ತೀರಾ, ತುಂಬ ಚೆನ್ನಾಗಿರುತ್ತೆ.
ಇವಾಗ ಚೆನ್ನಾಗಿ ಕುದೀತಾ ಇದೆ. 1.5 ಸ್ಪೂನು ಟೀ ಪುಡಿ ಹಾಕ್ತೀನಿ. ಸೊ ಟೀ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಸೊ ಕಲರ್ ಚೇಂಜ್ ಆಗ್ತದೆ ಆ್ಯಂಡ್ ಅರೋಮಾ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸೊ ಎಸ್, ಆಬ್ವಿಯಸ್ಲಿ ಟೀನೂ ಕೂಡ ಚೆನ್ನಾಗಿರುತ್ತೆ. ಸೊ ಮಮ್ಮಿಗೆ ಕೊಟ್ಬಿಟ್ಟು ಇವಾಗ ಟೇಸ್ಟ್ ನೋಡೋದಕ್ಕೆ ಹೇಳೋಣ. ಸೊ ಟೀ ಇಸ್ ರೆಡಿ. ಸೊ ಇವಾಗ ಮಮ್ಮಿಗೆ ಕೊಡೋಣ ಟೀ. ಮಮ್ಮಿ ತಗೊಳ್ಳಿ ಟೀ. ನನಗೆ ಗೊತ್ತಿಲ್ಲ ಹೇಗಿದೆ ಅಂತ, ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಚೆನ್ನಾಗಿಲ್ಲ ಅಂತಂದರೆ ಬೈಬೇಡಿ. ಚೆನ್ನಾಗಿದೆಯಾ ಸೂಪರ್ ಆಗಿದೆಯಾ ಮಮ್ಮಿ? ಸೊ ಇವಾಗ ಟೀ ಕುಡಿದಾಯಿತು. ಇವಾಗ ನೆಕ್ಸ್ಟ್ ಕೆಲಸ ನಮ್ಮಮ್ಮ ನನಗೇನು ಕೊಟ್ಟಿದ್ದಾರೆ ಅಂದರೆ, ಮಮ್ಮಿ ನನಗೇನು ಕೆಲಸ ಕೊಟ್ಟಿದ್ದೀರಾ? ನಮ್ಮಮ್ಮ ದೇವ್ರ ಪಾತ್ರೆ ತೊಳಿತಿದ್ದಾರೆ. ಸೊ ನಾನು ಇವಾಗ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ಬೇಕಂತೆ. ಸೊ ಬನ್ನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ. ಮಮ್ಮಿ ಇವತ್ತು ಡಿನ್ನರ್ಗೆ ಏನು ಸ್ಪೆಷಲು? ಬೆಳಿಗ್ಗೆ ಪೂರಿ ಮತ್ತು ಇದ್ಕಿದ ಬೇಳೆ ಸಾರು ಮಾಡಿಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ನೋಡೋಣ ಡಿನ್ನರಿಗೆ ಏನು ಮಾಡೋದು, ಚಪಾತಿನೋ ಪೂರಿನೋ ಅಂತ. ಸೊ ಇವಾಗ ಸದ್ಯಕ್ಕೆ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಸೊ ಬನ್ನಿ. ಇವಾಗ ನೀಟಾಗಿ ಎಲ್ಲ ಒರೆಸ್ಕೊಟ್ಟಿದ್ದಾಯಿತು ದೇವ್ರ ಮನೇನ. ನಮ್ಮಮ್ಮ ಇನ್ನೂ ಪಾತ್ರೆ ತೊಳಿತಾನೆ ಇದ್ದಾರೆ. ಮಮ್ಮಿ ಇನ್ನೂ ಎಷ್ಟೊತ್ತು? 5 ಮಿನಿಟ್ಸು. ನಮ್ಮಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಬರೀ ವಾಯ್ಸ್ ಮಾತ್ರ ಕೇಳಿಸ್ಕೊಂಡು ಕೆಲಸ ಮಾಡ್ತವ್ರೆ. ಇವಾಗ ನಾನು ವಿಡಿಯೋ ಮಾಡಬೇಕು ಅಂಥೇಳಿ ಮ್ಯೂಟ್ ಮಾಡಿದ್ದೀನಿ. ಫೈನ್. ಇವಾಗ ನೆಕ್ಸ್ಟು ಸ್ವಲ್ಪ ಪಾತ್ರೆ ಇದೆ. ಸೊ ಪಾತ್ರೆ ತೊಳೆದ್ಬಿಟ್ಟು ನನಗೆ ಸ್ವಲ್ಪ ಆಚೆ ಕಡೆ ಕೆಲಸ ಇದೆ. ಸೊ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ. ಸೊ ಇವಾಗ ಬೇಗ ಪಾತ್ರೆ ತೊಳೆದು ಆಚೆ ಕೆಲಸ ಇದೆ. ಸೊ ಕೆಲಸನ ಮುಗಿಸ್ಕೊಂಡು ಬೇಗ ವಾಪಸ್ ಬರ್ತೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸ್ವಲ್ಪ ಕೆಲಸ ಇದ್ದಿದ್ದು ಮುಗಿಸ್ಕೊಂಬಂದೆ. ಆ್ಯಂಡ್ ಸಮ್ಟೈಮ್ಸ್ ನಮಗೆ ಎಷ್ಟೇ ಫ್ರಸ್ಟ್ರೇಷನ್ ಇದ್ದರೂ ಅದನ್ನು ಕೆಲವೊಂದು ಸಿಚುವೇಷನಲ್ಲಿ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕಾಗತ್ತೆ. ಆ್ಯಂಡ್ ಅದನ್ನು ತೋರಿಸ್ಕೊಡೋದಕ್ಕಾಗಲ್ಲ. ಫೈನ್. ನಾನು ಆಚೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ರೂ ನಮ್ಮಮ್ಮನ ಕೆಲಸ ಇನ್ನೂ ಮುಗ್ದಿಲ್ಲ. ಮಮ್ಮಿ ಆಯಿತಾ? ಏನು ಮಮ್ಮಿ ಕಳಶ ಕೂರಿಸ್ತಿದ್ದೀರಾ? ರೆಡಿ ಮಾಡ್ತಿದ್ದೀರಾ? ಓಕೆ. ನಾನು ಅಷ್ಟೇ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀನಲ್ಲ ಮಮ್ಮಿ? ಹಾಂ. ಸೊ ಇವಾಗ ಡ್ಯಾಡಿ ಏನು ಮಾಡ್ತಿದ್ದಾರೆ ನೋಡೋಣ. ಹಾಯ್ ಡ್ಯಾಡಿ. ಹಾಯ್. ಏನು ಮಾಡ್ತಿದ್ದೀರಾ? ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಅನ್ನ ರೆಡಿ ಮಾಡ್ತಿದ್ದೀರಾ? ಓಕೆ. ಏನು ಸಾರು ಮಮ್ಮಿ? ಏನು ಸಾರು ಹೇಳಿದ್ದು ನೀವು? ಇದ್ಕಿದ ಬೇಳೆ ಸಾರಲ್ಲ? ಓಕೆ ಓಕೆ. ಬೆಳಿಗ್ಗೆ ಪೂರಿ ಜೊತೆ ತುಂಬಾ ಚೆನ್ನಾಗಿತ್ತು ಮಮ್ಮಿ. ಎಸ್. ಸೊ ಇಲ್ಲಿ ರೈಸ್ ರೆಡಿ ಆಗ್ತಿದೆ. ಯಾರು ಕುಕ್ಕಿಂಗು ಅಂತಂದರೆ ನಮ್ಮ ಡ್ಯಾಡಿದು ಕುಕ್ಕಿಂಗ್. ಸೊ ಇವಾಗ ರೈಸ್ ರೆಡಿ ಆಗಿದ ತಕ್ಷಣ ಸೊ ಊಟ ಮಾಡ್ಕೊಳ್ಳೋದು, ಮಲ್ಕೊಳ್ಳೋದು. ಬ್ಯಾಟಿಂಗ್ ಮಾಡೋದು, ಮಲ್ಕೊಳ್ಳೋದು, ಡಿನ್ನರ್. ಫೈನ್. ಸೊ ಇವಾಗ ಸ್ವಲ್ಪ ಹೆಲ್ಪ್ ಮಾಡೋಣ ಡ್ಯಾಡಿಗೂ ಕೂಡ. ಸೊ ಹೆಲ್ಪ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನೋಡೋಣ ಹೇಗೋಗುತ್ತೆ. ಮಮ್ಮಿ ಏನು ಡಿನ್ನರ್ ಸ್ಪೆಷಲ್ ಇವತ್ತು? ಪೂರಿ ಬೇಕು ಅಂತ ಕೇಳಿದ್ರೆ ಓಕೆ. ಪೂರಿ. ವಾವ್. ಡಿನ್ನರ್ಗೆ ಪೂರಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಇದ್ಕಿದ ಬೇಳೆ ಸಾರು ಮಾಡಿಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿದ್ದಕ್ಕೆ ಸೊ ಈ ಡಿನ್ನರ್ಗೂ ಕೂಡ ಅದನ್ನೇ ಮಾಡಿಕೊಡ್ತಿದ್ದಾರೆ. ಚಪಾತಿ ಬೇಕಾ ಪೂರಿ ಬೇಕಾ ಅಂತ ಕೇಳಿದ್ರು. ಬಟ್ ಆ್ಯಕ್ಚುಲಿ ಪೂರಿಗೆ ತುಂಬ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಹಾಗಾಗಿ ಇನ್ನೊಂದ್ಸತಿ ಡಿನ್ನರ್ಗೂ ಅದೇ ಮಾಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೇಳಿದ ತಕ್ಷಣ ಮಾಡಿಕೊಡ್ತಾರೆ, ನಂಗೆ ಅದು ಖುಷಿ. ಸೊ ನಮಗೇನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಸೊ ಆ ಮೂಮೆಂಟಲ್ಲಿ ನಾವು ಅದನ್ನು ತಿಂದಾಗ ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ. ಸೊ ಅದು ತುಂಬಾ ಚೆನ್ನಾಗಿ ಮಾಡಿಕೊಟ್ಕೊಡ್ಬೇಕು. ಹೌದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ತಿನ್ನೋ ಜಾಗದಲ್ಲಿ 2 ಪೂರಿನ ತಿಂತೀನಿ. ತಿಂತಿದ್ರೆ ನಮ್ಗೆ ಅದೇ ಖುಷಿ. ಓಕೆ ಮಮ್ಮಿ. ಸೊ ಇವಾಗ ಡಿನ್ನರ್ನ ಮುಗಿಸ್ಕೊಳ್ಳೋಣ.
ಓಕೆ ಗಾಯ್ಸ್, ಸೊ ಅಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಸಿಂಪಲ್ ರೂಟೀನ್ ಇತ್ತು. ಸೊ ನಾನೇನೆಲ್ಲ ನನ್ನ ರೂಟೀನ್ ಹೇಗೆಲ್ಲ ಇರುತ್ತೆ ಆ್ಯಂಡ್ ನಾನೆಲ್ಲ ಏನೆಲ್ಲ ಮಾಡಿದೆ, ಸೊ ಅದನ್ನೆಲ್ಲನೂ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಡ್ರಾಮಾ ಜೂನಿಯರ್ಸ್ ಬರ್ತಾ ಇದೆ ಆ್ಯಂಡ್ ಸರಿಗಮಪ ಬರ್ತಿದೆ. ಸೊ ಇದನ್ನು ನೋಡಿಕೊಂಡು ಡಿನ್ನರ್ನ ಮುಗಿಸ್ಕೊಂಡು ನನ್ನ ಡೇನ ಇವತ್ತು ಇಷ್ಟೇ ಇರುತ್ತೆ ಆ್ಯಕ್ಟಿವಿಟೀಸ್, ಅಷ್ಟೇ ಊಟ ಮಾಡಿ ಮಲ್ಕೊಳ್ಳೋದು. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.